ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಂದಿನಂತೆ ಪ್ರತಿದಿನವೂ ಬಾಗಿಲೆಲ್ಲ ಬಳದು ಹೂ ಕೀಳೋಣ ಅಂತ ಬಂದಿದ್ದೀನಿ. ಗುಲಾಬಿ ಹೂ ಅಂತೂ ಸಖತ್ತಾಗಿ ಅಳ್ಳಿದ್ದಾವೆ. ಪ್ರತಿದಿನವೂ ಅಷ್ಟೇ ಏನೋ ಒಂಥರ ಹೂವಿನ ಗಿಡಗಳು ಹೂವು ನೋಡ್ತಿದ್ದಂಗೆ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ನಾನೇ ಬಾಗಿಲು ಬಳದಿದೆ. ಇಷ್ಟು ದಿನ ಮಧುರ ಬಳಿತಾ ಇದ್ಲು, ಇವತ್ತು ನಾನೇ ಬಳದು ಹೊಸ್ಲಿಗೆ ಅರಶಿನ ಎಲ್ಲ ಹಚ್ಚಿಬಿಟ್ಟು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನೊಂದೇ ಕೆಲಸ ಮಾಡೋದಲ್ಲ, ಮಧುರನೂ ಕಲಿಬೇಕಲ್ವ ಇದೆಲ್ಲ. ಹಂಗಾಗಿ ಅವಳು ಹಾಸ್ಟೆಲಿಂದ ಬಂದಾಗಲಿದ್ದ ಪ್ರತಿದಿನ ಅವಳದೇ ಕೆಲಸ. ಇವತ್ತಷ್ಟೇ ನಾನು ಹೂ ಮಾತ್ರ ಕಿತ್ಕೊಂಬಂದು ಕೊಡ್ತಾ ಇರ್ತೀನಿ ಅವಳು ಬಳಿಬೇಕಾದ್ರೆ. ನನಗೂ ಕೂಡ ಸುಮ್ಮನೆ ಇರಬೇಕಂದ್ರೆ ಆಗಲ್ಲ, ಏನು ಮಾಡೋಕ್ಕಾಗುತ್ತೆ. ನಾವು ಕೆಲಸ ಮಾಡಿದರೆ ಮಕ್ಕಳು ಕಲಿಬೇಕಲ್ವ ಅವರು. ಹಂಗಾಗಿ ಮಧುರ ಹತ್ರ ಬಾಗಿಲು ತೊಳಿಸೋದು, ಅರಿಶಿನ ಕುಂಕುಮ ಇಕ್ಸೋದು, ರಂಗೋಲಿ ಹಾಕ್ಸೋದು ಎಲ್ಲನೂ ಮಾಡ್ತಾಳೆ. ಅಡುಗೆ ಕೆಲಸ ಅಂತೂ ನನಗಿಂತಲೂ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಳೆ. ಇದು ರಂಗೋಲಿ ಹಾಕೋಕ್ಕಷ್ಟೇ ನಮ್ಮ ಮಧುರಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇನ್ನು ಈ ಥರ ಸಗಣಿ ಕಸ ಎಲ್ಲ ತುಂಬಾಕು ಓಡಿ ಏನು ಹೇಳಿದ್ರು ಇಲ್ಲ ಅನ್ನೋ ಮಾತೇ ಇಲ್ಲ ನಮ್ಮ ಮಧುರ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊತಾಳೆ. ಇನ್ನು ನೋಡ್ತಾ ಇರ್ಬೋದು, ಪಟ್ಲಿ ಮರಿ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ನಂದೇನೆ. ಅವಳು ಬಾಗಿಲು ತೊಳೆದು ಅದಾದ ನಂತರ ಕಾಫಿ ಟೀ ತಿಂಡಿ ಅಡುಗೆ ಎಲ್ಲನೂ ಅವಳದೇನೆ. ನಾನೇನಾದರೂ ಈ ಥರ ಸಣ್ಣ ಪುಟ್ಟ ಕೆಲಸ, ಪಟ್ಲಿ ಮರಿಗೆ ಮೇವು ನೀರು, ಈ ಕೆಲಸ ನಂದು. ಇನ್ನು ನಮ್ಮ ಮರಿಗಳಿಗೆ ಪಕ್ಕದಲ್ಲಿ ಏನು ಒಂಥರ ಗೋದ್ಲಿ ಥರ ಮಾಡಿದಾರಲ್ವ, ಅದೇ ಥರ ನಾವು ಕೂಡ ಮಾಡಿಸ್ಬೇಕು. ಭಾಳ ಹುಲ್ಲು ವೇಸ್ಟ್ ಆಗ್ತಾಯಿದೆ ನೋಡ್ತಾ ಇರ್ಬೋದು. ಇನ್ನು ನೋಡ್ತಾ ಇರ್ಬೋದು, ಪಟ್ಲಿ ಮರಿನ ಬಿಟ್ಕೊಂಡು ಹೊರಟಿದ್ದೀನಿ. ಸ್ವಲ್ಪ ಹೊತ್ತು ಅಡಿಕೆ ಗಿಡದಲ್ಲಿ ಅಡ್ಡಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಾದಮೇಲೆ ಏನಪ್ಪ ಅಂತ ಹೇಳಿದರೆ, ಇನ್ನು ಅಡುಗೆ ಎಲ್ಲ ಮಾಡಿದ್ಲು ಮಧುರ. ಊಟ ಮಾಡೋಗಿ ಬರಮ್ಮ ಅಂತ ಕರೆದ್ಲು. ಇಲ್ಲ, ನಾನು ಆಮೇಲೆ ಬಂದು ಊಟ ಮಾಡ್ತೀನಿ ಅಂತ ಪಟ್ಲಿ ಮರಿ ಇಟ್ಕೊಂಡು ಬಂದಿದ್ದೀನಿ. ಅವಕ್ಕೂ ಕೂಡ ರೂಢಿ ಆಗಬೇಕಲ್ಲ. ಎಂದಾದರೂ ಒಂದಿನ ಈ ಥರ ಬಿಚ್ಕೊಂಡ್ರೆ, ಇಲ್ಲ ರಪ್ಪ ಬಿಟ್ಟು ಕಡೆಗೆ ಬಂದರೆ ಎಲ್ಲಿದ್ದೀವಿ ಏನು ಅಂತ ವಾತಾವರಣ. ಹಂಗಾಗಿ ಕಡೆಗೆ ಬಿಟ್ಟಿದ್ದೀನಿ. ಇನ್ನು ಇದರಲ್ಲಿ ನಮ್ಮ ಅಡಿಕೆ ಗಿಡದಲ್ಲಿ ಸುತ್ತ ನೋಡ್ತಾ ಇರ್ಬೋದು, ಲಂಟನ್ ಕಡ್ಡಿ ಅಂತ ಕರಿತೀವಿ ನಾವು, ಲಂಟನ್ ಗಿಡ ಅಂತ ಹೇಳ್ಬಿಟ್ಟು. ಅದು ತುಂಬ ಅಂದರೆ ತುಂಬ ಬೆಳ್ಕೊಂಡಿದ್ದಾರೆ. ಅವನ್ನೂ ಕೂಡ ಕಡ್ದು ಹಾಕಬೇಕು. ನಮ್ಮ ಮನೆಯವರು ನೋಡು ಆದಷ್ಟು ಕಡಿ, ಇಲ್ಲ ಅಂದರೆ ನಾನು ಕೂಡ ಬಂದು ಒಂದಿನ ರಜೆ ಹಾಕಾದ್ರೂ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೂ ಕೂಡ ಇವತ್ತು ಇನ್ನೇನು ಕೆಲಸ. ಮತ್ತು ಇನ್ನು ನೋಡ್ತಾ ಇರ್ಬೋದು, ಬಿಸಿಲು ಅಷ್ಟೊಂದಿಲ್ಲ. ಇನ್ನು ಬೆಳಿಗ್ಗೆ 7:30-8 ಗಂಟೆ ಇರ್ಬೋದು ಇವಾಗ ಟೈಮು. ಇನ್ನು ಸಂಜೆ ಅಷ್ಟರಲ್ಲಿ ಸಂಜೆ ತನಕ ಏನಿರಲ್ಲ, ಬಿಸಿಲಾಗೋ ತನಕ ಅಷ್ಟೇ ಇರೋಂಥದ್ದು. ಒಂದು 10:30-11 ಗಂಟೆ ಎಲ್ಲ ಹೋಗೋದು. ಅಷ್ಟು ತನಕ ಕಡಿಬೇಕು ಅಂತ ಇದ್ದೀನಿ. ಈ ಪಟ್ಲಿ ಮರಿಗಳನ್ನ ಇಲ್ಲೆಲ್ಲಾದರೂ ಕಟ್ಟಾಕಿ ಆಮೇಲೆ ಹೋಗ್ಬಿಟ್ಟು ಕಡಿಯೋಣ ಅಂತ ಇದ್ದೀನಿ. ಈ ಥರ ನನ್ನ ದಿನ ಬೆಳಗಿನ ರೊಟೀನ್ ಇರುತ್ತೆ. ಮಧುರ ಅಂತೂ ಪಾಪ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿನೆಲ್ಲ ಆಗಿರ್ಬೋದು, ಮುಸ್ರೆ ಆಗಿರ್ಬೋದು, ಎಲ್ಲನೂ ಅವಳದೇ ಕೆಲಸ. ಏನೋ ನಾನು ಈ ಥರ ಹೊಲದಲ್ಲಿ ಏನು ಕೆಲಸ ಮಾಡದೇ ಇದ್ದರೆ, ಪಟ್ಲಿ ಮರಿ ಬಿಡದೇ ಇದ್ದರೆ ಪಾತ್ರೆ ಒಂದು ಸ್ವಲ್ಪ ತೊಳ್ಕೊಡ್ತೀನಿ ಅಷ್ಟೇ. ನೋಡ್ತಾ ಇರ್ಬೋದು, ಇವಾಗ ಈ ಥರ ಕಟ್ಟಾಕಿದ್ದೀನಿ. ನಿಜವಾಗ್ಲೂ ಇವಳು ಹಿಂದೆ ಓಡಿ ನನಗಂತೂ ಸಾಕಾಗೋಯ್ತು. ಹಾಗಾಗಿ ಈ ಥರ ಕಟ್ಟಾಕಿದ್ದೀನಿ. ಇನ್ನು ಮೇಯ್ತಾ ಇದ್ದಾವೆ. ಹಾಗಾಗಿ ಕೊಡಗೋಲು ತಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ಗಿಡಗಳೆಲ್ಲ ಏನಿತ್ತು ಅದನ್ನೆಲ್ಲ ಕಡ್ದಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು, ಒಂಬಳೆ ಹೊಡೆದಿತ್ತು, ಬಟ್ ಈ ಮೊಟ್ಟೆ ಏನಿರುತ್ತೆ ಅದು ಅಲ್ಲೇ ಇತ್ತು. ಹಂಗಾಗಿ ಅದನ್ನು ಕೂಡ ತೆಗ್ದೆ. ನೋಡ್ತಾ ಇರ್ಬೋದು, ಲಂಟನ್ ಕಡ್ಡಿ ಅಂದರೆ ಈ ಥರ ಲಂಟನ್ ಎಲ್ಲ ನೀಟಾಗಿ ಕೊಚ್ಚಿ ಕಡ್ದಾಕ್ಬಿಟ್ಟು, ಅದಾದ ನಂತರ ಸಣ್ಣ ಪುಟ್ಟ ಈ ಕಾಂಗ್ರೆಸ್ ಗಿಡ ಎಲ್ಲ ಏನಿದ್ದಾವೆ ಅವನ್ನೆಲ್ಲ ತಗೊಂಡ್ರೆ ಅಷ್ಟೊತ್ತಿಗೆ ಸ್ವಲ್ಪ ಮಳೆನೂ ಕೂಡ ಬರುತ್ತೆ. ಅದಾದ ನಂತರ ಬೇಸಾಯ ಎಲ್ಲ ಮಾಡಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ನಾನು ವಿನು ಇಲ್ಲಿದ್ದೀವಿ ಹೊಲ್ದ ಹತ್ರ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೋದರು. ಅವರು ಕೂಡ ಇದ್ದರು ಇಷ್ಟೊತ್ತು. ಇನ್ನು ನಂದು ವಿನೋದೇ ಕೆಲಸ. ಅವ್ರ ಅಪ್ಪಾಜಿ ಊಟ ಮಾಡಿಬಿಟ್ಟು ಅಂಗಡಿ ಕಡೆ ಹೋಗ್ತಾರೆ. ನಾನು ವಿನು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಕೆಲಸ ನೋಡಿಕೊಂಡು ಹೋಗೋದು. ಏನೋ ಈ ಥರ ಹೊಲದಲ್ಲಿ ಕೆಲಸ ಮಾಡಿಬಿಟ್ಟು ಮನೆಗೆ ಹೋಗಿ ಊಟ ಮಾಡಿದ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಅದು ಬಿಟ್ಟು ಇವಾಗ ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸುಮ್ಮನೆ ಇದ್ದು ಮನೇಲಿ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕಂದ್ರೆ ಊಟ ಮಾಡಬೇಕಂತನೂ ಅನಿಸಲ್ಲ, ಮತ್ತು ಟೈಮಿಂಗ್ ಪಾಸ್ ಮಾಡೋದಂತನೂ ಅನಿಸಲ್ಲ. ಇನ್ನು ಸ್ವಲ್ಪ ನೋಡ್ತಾ ಇರ್ಬೋದು,
ಗಿಡಗಳೆಲ್ಲ ಕಡ್ದಾದ್ಮೇಲೆ ಅಡಿಕೆ ಗಿಡಕ್ಕೆ ಏನು ಡ್ರಿಪ್ ವೈರು ಹಾಕಿರ್ತೀವಲ್ಲ, ಸ್ವಲ್ಪ ಅದರಲ್ಲಿ ಕಸ ಕುಂತಿರೋ ಥರ ಆಗಿತ್ತು. ಹಂಗಾಗಿ ಹೋಗಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ವಿನು ನೋಡ್ತಾ ಇರ್ಬೋದು, ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕೈನ ಇದು ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಲೆಕ್ಕ ಇರ್ತಿದ್ದಾಳೆ ಅಂತ ಅನಿಸುತ್ತೆ. ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಬೆಳಗಿನ ರೊಟೀನ್. ಅಂದರೆ ಒಂದು 7 ಗಂಟೆಯಿಂದ 10:30 11 ಗಂಟೆವರೆಗೂ ಈ ಥರ ಹೊಲದಲ್ಲಿ ಪಟ್ಲಿ ಮರಿಗಳ ಜೊತೆ ಕಸ ಹೊಡೆಯೋದು ಇದೇ ಕೆಲಸ ಆಗಿರುತ್ತೆ ಪ್ರತಿದಿನಾನು. ಇನ್ನು ನನ್ನ ತಮ್ಮನ ಮಗನಿಗೆ ಆಪ್ರೇಷನ್ಗೆ ಅಂತ ದಾವಣಗೆರೆಗೆ ಕರ್ಕೊಂಡು ಹೋಗಿದ್ದಾರೆ. ಅವರನ್ನು ಕೂಡ ನೋಡೋದಕ್ಕೆ ಹೋಗಬೇಕು. ನನಗಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವು, ಬೇಜಾರು ಎಲ್ಲ ಆಗ್ಬಿಡ್ತು. ಯಾಕಂದರೆ ಚಿಕ್ಕ ಮಗು, ಅವನಿನ್ನ ಹೆಂಗೆ ತಡ್ಕೋಬೇಕು ನಾನು ಅಂತ. ನನಗೆ ಈಗ ತಾನೇ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಹೇಳಿದರು. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ವಿನುನ ಹೊಡೆದಿದ್ದೆ. ಹಾಗಾಗಿ ಅವಳು ನಮ್ಮ ಅಜ್ಜಿ ಹತ್ರ ಹೋಗ್ತೀನಿ, ನಾನು ನಮ್ಮೂರಿಗೆ ಹೋಗ್ತೀನಿ ಅಂತ ಮಧುರ ಹತ್ರ ಹೇಳಿದ್ದಾಳೆ. ಮಧುರ ಬಂದುಬಿಟ್ಟು ಅಜ್ಜಿ ನೋಡೋಂಗಾಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಕೊಟ್ಟಿದ್ದಾಳೆ. ಅವಾಗ ಹೇಳಿದ್ದಾರೆ, ಅಮ್ಮ ನಾನು ಈ ಥರ ದಾವಣಗೆರೆಯಲ್ಲಿದ್ದೀನಿ, ಪಾಪಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಅಂತ. ನಾನು ಕೂಡ ಮೊನ್ನೆ ಜಾತ್ರೆಗೆ ಏನು ಬರಲಿಲ್ವಲ್ಲ, ಬಿಡು ಏನೋ ಏನು ಕೆಲಸ ಏನೋ ಅಂತ ನಾನು ಕೂಡ ಫೋನ್ ಮಾಡಿದೆ, ಹೋಗ್ಬಿಟ್ಟೆ. ಇವಾಗ ಹೋಗಿ ನಿನ್ನೆ ತಾನೇ ಆಪ್ರೇಷನ್ ಆಯ್ತಂತೆ, ಆಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಮ್ಮ. ನಾನು ಕೂಡ ಮನೆಗೆ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಬೇಕು. ಇನ್ನು ನೋಡ್ತಾ ಇರ್ಬೋದು ಕೆಲಸ ಎಲ್ಲ ಮುಗೀತು. ಇನ್ನು ಮನೆ ಕೆಲಸ ಏನು ಇವತ್ತು ಪೂರ್ತಿ ಮಾಡಿದರೂ ಇರುತ್ತೆ, ಸ್ವಲ್ಪ ಬಿಸಿಲಾಗ್ತಾ ಇದೆಯಲ್ಲ, ಹಾಗಾಗಿ ಮನೆ ಕಡೆ ಹೊರಡೋದು ಇನ್ನೇನು. ಇನ್ನು ಅದ್ರ ಜೊತೆ ನಮ್ಮ ಪಟ್ಲಿ ಮರಿ ಸತ್ತು ಇವತ್ತಿಗೆ ಅಂದರೆ 6ನೇ ತಾರೀಕು ನನ್ನ ಬರ್ತಡೇ ದಿನವೇ 1 ತಿಂಗಳಾಗುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ನಮ್ಮ ಪಟ್ಲಿ ಮರಿ ನೆನೆಸ್ಕೊಂಡು. ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಬೇಜಾರು ಅಂತಂದರೆ 6,000 ರೂಪಾಯಿ ಅನ್ಯಾಯವಾಗಿ ಲಾಸ್ ಆಯ್ತಲ್ಲ, ಅದೇ ಇದ್ದಿದ್ರೆ ನನ್ನ ಮಕ್ಕಳಿಗೆ ಏನಾದರೂ ಬರ್ತಿತ್ತಲ್ವಾ ಅಂತ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವು, ಬೇಜಾರು ಎಲ್ಲ ಆಗ್ತಾಯಿದೆ. ಇನ್ನೊಂದು ತಿಂಗಳಿರ್ತಾರೆ, ಮಧುರವಿನೂ ಇಬ್ಬರು ಕೂಡ ಹೋಗ್ತಾರೆ. ಅವರಿಗೆ ಡೈಲಿ ವೇರ್ ಡ್ರೆಸ್ಗಳು ಮತ್ತು ಈ ಥರ ಪ್ಯಾಂಟು, ಟೀ ಶರ್ಟು, ಇನ್ನು ಬಟ್ಟೆ, ಬುಕ್ಕು ಏನಾದರೂ ಕೊಡಿಸ್ಲೇಬೇಕು. ವಿನುಗಂತೂ ಏನೂ ಕೊಡಿಸಲ್ಲ, ಅಮ್ಮ ನೋಡ್ಕೊತಾರೆ ಅವಳ ಖರ್ಚೆಲ್ಲ. ಬಟ್ಟೆ, ಬುಕ್ಕು ಏನಾದರೂ ಬುಕ್ಕು ಪೆನ್ಸಿಲ್ ಏನಾದರೂ, ಬಟ್ಟೆ ಅಷ್ಟೇ ಏನಾದರೂ ಕಳಿಸ್ಬೇಕು ವಿನುಗೆ. ಏನಕ್ಕಾದರೂ ಬರ್ತಾಯಿತ್ತು ಅಂತ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರು, ನೋವು ಆಗ್ತಾಯಿದೆ ಪಟ್ಲಿ ಮರಿ ನೆನೆಸ್ಕೊಂಡು. ಇನ್ನು ಅದು ತೀರೋಯ್ತು ಅಂತ ಅಂದು ಈಗ ಸುಮ್ಮನೆ ಕೂರೋಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಭಾಳನೇ ಅಮೌಂಟ್ ಎಲ್ಲ ಹಾಕ್ಬಿಟ್ಟು ಮೇವೆಲ್ಲ ತೊಗೊಂಡಿದ್ದೀವಲ್ಲ, ರಾಗಿ ಹುಲ್ಲು ಎಲ್ಲನೂ. ಇನ್ನು 2 ಏನಾದರೂ ಮಾಡಿ ತಗೊಬರಬೇಕು, ನೋಡಬೇಕು. ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೀನಿ ತಗೊಂಬರ್ತೀನಿ ಅಂತ. ಬೇಡ ಇಷ್ಟೇ ಸಾಕ್ಬಿಡು, ಇನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ನನಗಿಲ್ಲ, ತರಬೇಕು ಅಂತಲೇ ನನ್ನ ಮನಸ್ಸಲ್ಲಿದೆ. ಮುಂದೆ ನೋಡೋದು ಏನು ಮಾಡಬೇಕು ಏನು ಅಂತ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪಟ್ಲಿ ಮರಿ ಥರದ ಬಿಡೋದ ಏನೋ ಇತ್ತಾ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಸ್ವಲ್ಪ ಇವಾಗೇನು ಪಟ್ಲಿ ಮರಿ ಕೂಡಿಬಿಟ್ಟು ನಾವು ಕಟ್ಟಾಗ್ತಾ ಇಲ್ಲ, ಸುಮ್ಮನೆ ಕೈ ಬಿಟ್ಟಿರ್ತೀವಿ. ಇನ್ನು ಅವಕ್ಕೆ ಹಗ್ಗಗಳು, ಬಳೆಗಳು ಈ ಥರ ಎಲ್ಲ ತುಂಬಾ ಜೋಡಿಸೋದಿದೆ. ಮತ್ತು ಗೋದ್ಲಿಗೂ ಅಷ್ಟೇ ತುಂಬ ಟೈಮ್ ಎಲ್ಲ ತಗೊಳತ್ತೆ ಕೆಲಸಕ್ಕೆ. ಏನಪ್ಪ ಅಂತ ಹೇಳಿದ್ರೆ, ಇದು ಚಡಿ ಸೊಪ್ಪಿನ ಗಳಗಳು, ಗೂಟಗಳು ಅಂತ ಹೇಳ್ತೀವಿ, ಅವನ್ನೆಲ್ಲ ಕಡ್ಕೋಬೇಕು, ದುಂಡಗೆ ಹಾಕಬೇಕು. ನಮ್ಮ ಮನೆಯವರೆಲ್ಲ ಕಡ್ಕೊಂಡು ಬಂದು ಕೊಟ್ಟರೆ ನಾನು ಹೊತ್ಕೊಂಡು ಬಂದು ಮನೆ ಹತ್ರ ಹಾಕ್ಬೋದು. ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ಏನೇನೆಲ್ಲ ಯಾವ ಥರ ಇರುತ್ತೆ ಅಂತ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನುಗ್ಗಿ ಸೊಪ್ಪು ಹೆಸರು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನಗಳಾಯಿತು. ಈ ಬೇಸಿಗೆ ಕಾಲ ಬಂದಾಗಲಿದ್ದನೂ ಜಾಸ್ತಿ ಮಾಡಿರಲಿಲ್ಲ. ಯಾಕೋ ಬಾಯಿ ಕೆಟ್ಟು ಇವತ್ತು ತಿನ್ನಬೇಕು ಅಂತ ಅನಿಸಿದೆ. ನಮ್ಮ ಮನೆಯವರು ಕೂಡ ಇಲ್ಲೇ ಇದ್ರಲ್ವ, ಕಿತ್ಕೊಡ್ರಿ ಅಂತ ಹೇಳಿದೆ. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಕಾಣಿಸ್ತಾ ಇದೆ ಅಂತ. ಇವಾಗ ಒಂದು 7:30 8 ಗಂಟೆ ಆಗಿರ್ಬೋದು. ಸ್ವಲ್ಪ ಇವತ್ತು ಲೇಟ್ ಆಯಿತು ಎದ್ದಿದ್ದು. ಇನ್ನು ನಮ್ಮ ಮನೆಯವ್ರ ಹತ್ರ ಸೊಪ್ಪೆಲ್ಲ ಕೀಳಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ನನಗಂತೂ ಇವತ್ತು ನನ್ನ ಫೇವ್ರೇಟ್ ಡಿಶ್ಶು ನಮ್ಮ ಮನೇಲಿ ಮುದ್ದೆ, ನುಗ್ಗಿ ಸೊಪ್ಪಿನ ಹೆಸರು. ಮಧುರ ಅದನ್ನು ಸಮೇತ ಮಾಡ್ತಾಳೆ. ಮಧುರ ಜೊತೆ ಸ್ವಲ್ಪ ಹೆಲ್ಪ್ ಮಾಡಬೇಕು ನಾನು ಕೂಡ ಅಂತ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮನೆ ಹತ್ರ ನೋಡ್ತಾ ಇರ್ಬೋದು, ಈ ಥರ ಪಾತ್ರೆ ಸಾಮಾನೆಲ್ಲ ಬಂದಿತ್ತು. ನಮ್ಮ ತೋಟಕ್ಕೂ ಕೂಡ ಬರ್ತಾ ಇರ್ತಾರೆ. ಹಳೆ ಸಾಮಾನೆಲ್ಲ ನಮ್ಮ ಅಕ್ಕರ ಹಾಕ್ಬಿಟ್ಟು ಪಾತ್ರೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಇವರನ್ನು ನಿಲ್ಲಿಸಿದ್ದಾರೆ. ನೋಡಬೇಕು ರೇಟ್ ಎಲ್ಲ ಹೆಂಗೆ ಇಟ್ಟಿದ್ರೆ ತಗೊಳ್ತಾರೆ, ಇಲ್ಲ ಅಂದರೆ ಇಲ್ಲ. ಇನ್ನು ಮದುವೆಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅವರು ಅಲ್ಲೇ ವ್ಯಾಪಾರ ಮಾಡ್ತಾಯಿದ್ರು. ನಾನು ಕೂಡ ಅವ್ರ ಹತ್ರ ಹೋಗಿದ್ದೆ. ಹೋಗ್ಬಿಟ್ಟು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಪಾತ್ರೆಗಳು, ನಾನು ಕೂಡ ಒಂದು ತಗೊಳ್ಳೋಣ ಅಂತ ಹೋಗಿದ್ದೆ. ಅದಕ್ಕೆ ವಾಪಸ್ ಬಂದೆ.
ಇವಾಗ ಸೊಪ್ಪೆಲ್ಲ ಸೋಸ್ಕೊಟ್ಟು ಪಾತ್ರೆ ಎಲ್ಲ ತೊಳ್ಕೊಟ್ರೆ ಮಧುರ ಅಲ್ಪ ಸ್ವಲ್ಪ ಕೆಲಸ ಉಳಿದಿದ್ದೆಲ್ಲ ಮಾಡ್ಕೊಳ್ತಾಳೆ. ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಬೆಂದಿದೆ. ಇನ್ನು ನನಗೆ ಒಂದು ರೀಲ್ಸ್ಗೋಸ್ಕರ ಬೇಕಾಗಿತ್ತು, ಇನ್ಸ್ಟಾಗ್ರಾಮಿಗೆ ಒಂದು ಮತ್ತು ಯೂಟ್ಯೂಬ್ಗೊಂದು. ಹಾಗಾಗಿ ಬಂದು ಈ ಥರ ರೀಲ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಗಿಡದಲ್ಲಿ ನೋಡ್ತಾ ಇರ್ಬೋದು ಈ ಥರ ಕಾಯಿ ಹಿಡಿದಿದೆ, ಅಡಿಕೆ ಕಾಯಿ. ನಾನಂತೂ ಇದೇ ಮೊದಲು ಇದೆಲ್ಲ ನನಗೆ ಹೊಸ ಪರಿಚಯ. ನಮ್ಮ ರಿಲೇಷನ್ನಲ್ಲಿ ಯಾರೂ ಅಡಿಕೆ ತೋಟ ಬೆಳೆಸಿಲ್ಲ, ನಾವೇನೇ ಇದೆ ಫಸ್ಟು. ಇನ್ನು ಮುದ್ದೆ ಬಸ್ಸಾರು ಎಲ್ಲನೂ ರೆಡಿಯಾಗಿತ್ತು. ಎಲ್ಲನೂ ತಗೊಂಡು ಬಂದು ಹೊರಗಡೆ ಈ ಥರ ಹೊಲದಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಏನೋ ಒಂಥರ ಇವತ್ತು ಸ್ಪೆಷಲ್ ಅನ್ನಿಸ್ತಾ ಇದೆ ನನಗೆ. ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಲ್ವ ಕಾರ್ ನಿಲ್ಸಕ್ಕಂತ ನಾವು ಮಣ್ಣು ಹಾಕ್ಬಿಟ್ಟು ಎಲ್ಲ ಅಚ್ಚುಕಟ್ಟು ಮಾಡಿದ್ವಲ್ಲ, ಅಲ್ಲೇ ಇವತ್ತೆಲ್ಲರೂ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಎಲ್ಲರೂ ಅಂದರೆ ನಮ್ಮ ಮನೆಯವ್ರನ್ನ ಅಂದ್ಬಿಟ್ಟು ಇನ್ನು 3 ಜನ ಮಕ್ಕಳು, ನಾನು. ನೋಡ್ತಾ ಇರ್ಬೋದು 2 ಥರ ಸಾಂಬಾರು ಮಾಡಿದ್ದಾಳೆ. ಇದರಲ್ಲೇ ಒಂದು ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಕೈಯಲ್ಲೇ ಕಿವುಚ್ಬಿಟ್ಟು ಮಾಡ್ತಾರಲ್ಲ ಆ ಥರ, ಇನ್ನೊಂದು ಮಳಸೋದು ಅಂತ ಕರಿತೀವಿ, ಬಸ್ಬಿಟ್ಟು ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ ಸಾಂಬಾರು. ನನಗಂತೂ ತುಂಬ ಇಷ್ಟ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ನಮ್ಮ ಮನೇಲಂತೂ ಇವತ್ತು ಅಮೃತದ ಅಡುಗೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ.